ಎಷ್ಟೋ ಜನ ಕೆಲವೊಂದಿಷ್ಟು ವಿಚಾರಗಳಿಗೆ ತುಂಬಾ ಡಿಪ್ರೆಷನ್‌ಗೆ ಹೊರಟೋಗ್ಬಿಡ್ತಾರೆ. ಅಂದ್ರೆ ಅವರ ಪಾರ್ಟ್ನರ್ಸ್ ಅವ್ರಿಗೆ ಕೋಆಪರೇಟ್ ಮಾಡದೆ ಹೋದಾಗ್ಲೂನು ಕೂಡ ಅವ್ರು ಸ್ಟಿಲ್ ಏನಂತ ಹೇಳಿದ್ರೆ ಭ್ರಮೇಲಿ ಇರೋ ತರ ಯೋಚನೆ ಮಾಡ್ತಾರೆ. ನೋಡಿ ನಾನಿಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಶೇರ್ ಮಾಡ್ತೀನಿ. ಆ ವಿಚಾರಗಳು ನಿಮ್ಮ ಪಾರ್ಟ್ನರ್ಸ್ ಅಲ್ಲಿ ಇತ್ತು ಅಂದ್ರೆ ಅಥವಾ ನಿಮ್ಮ ಫ್ರೆಂಡ್‌ಶಿಪ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿನಲ್ಲಿ ಇತ್ತು ಅಂತ ಹೇಳಿದ್ರೆ, ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನ ಕಲೀರಿ. ಭ್ರಮೆಯಲ್ಲಿ ಸ್ಟಿಲ್ ಅಗೇನ್ ಯೋಚನೆ ಮಾಡಬೇಡಿ. ಓಕೆ. ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಓನ್ಲಿ ನೀಡ್ ಇದ್ದಾಗ ಮಾತ್ರ ಕಾಂಟ್ಯಾಕ್ಟ್ ಮಾಡುವಂಥ ಪೀಪಲ್ಸ್. ನಾಟ್ ಓನ್ಲಿ ರಿಲೇಷನ್ಶಿಪ್, ಕಾಮನ್ ಆಗಿ ನಿಮಗೆ ಪರಿಚಯ ಇರೋರು ಅಷ್ಟೇ. ಅವ್ರು ಕೆಲ್ಸಿದಾಗ ಮಾತ್ರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ, ಅವಾಗಷ್ಟೇ ಹತ್ರ ಬರ್ತಾರಂದ್ರೆ ಅವರು ಸ್ವಾರ್ಥಿಗಳು ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇಂಥ ವ್ಯಕ್ತಿಗಳೊಟ್ಟಿಗೆ ನೀವು ರಿಲೇಷನ್ಶಿಪ್ ಅಲ್ಲಿ ಇರಲೇಬೇಡಿ, ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಡಿ. ಪಾರ್ಟ್ನರ್ಸ್ ಅಲ್ಲೂ ಅಷ್ಟೇ ಇದಿರಬಾರ್ದು. ಆಕ್ಚುಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸಾಕ್ಬೇಕು ಲೈಫ್ನ. ಓಕೆ. ಬರೀ ತಮ್ಮ ಕೆಲಸ ಇದ್ದಾಗ ಮಾತ್ರ ಇರ್ತಾರೆ ಅಂತ ಹೇಳಿದ್ರೆ ನಿಮ್ಮ ಲೈಫ್ನ ಹಾಳು ಮಾಡ್ತಾರೆ. ಅಂಡ್ ಅವ್ರ ಬಗ್ಗೆ ನೀವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವ್ರು ಯಾವ ಲೆಕ್ಕದಲ್ಲಿ ನಮ್ಮ ಜೊತೆ ವ್ಯವಹಾರ ಮಾಡ್ತಿದೆ ಅಥವಾ ನಮ್ಮ ಜೊತೆಗೆ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಭ್ರಮೇಲಿ ಯೋಚನೆ ಮಾಡಬೇಡಿ. ಓಕೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಪಬ್ಲಿಕ್ ಅಲ್ಲಿ ಲವ್ ಮಾಡ್ತಾರೆ, ಪರ್ಸನಲ್ ಲೈಫಲ್ಲಿ ಇಗ್ನೋರ್ ಮಾಡ್ತಾರೆ. ಮರ್ಯಾದೆಗೋಸ್ಕರ ಪಬ್ಲಿಕ್ ಅಲ್ಲಿ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡೋ ತರ ಫೀಲ್ ಮಾಡ್ತಾರೆ. ಅಂಡ್ ಮನೆಗೆ ಬಂದ ತಕ್ಷಣ ನಿಮಗೆ ಇದು ಹಸ್ಬೆಂಡ್ ಅಂಡ್ ವೈಫಲ್ಲಿ ತುಂಬಾ ನಡೀತಾ ಇದೆ. ಬಟ್ ಹಂಗೆ ಇರ್ಕೂಡ್ದು. ಆಕ್ಚುಲಿ ನಾನು ಹೇಳೋದು, ಮನೆಗೆ ಬಂದ ತಕ್ಷಣ ಹೆಂಗೆ ಅಂತ ಹೇಳಿದ್ರೆ ಕೇರೆ ಮಾಡಲ್ಲ, ಇಗ್ನೋರ್ ಮಾಡ್ತಾರೆ. ಸೊ ಈ ತರ ಮೆಂಟಾಲಿಟಿ ಇದ್ದಾಗ ಅವಾಗ ಅರ್ಥ ಮಾಡ್ಕೋಬೇಕು ನೀವು ಕ್ಲಿಯರ್ ಆಗಿ. ಅವ್ರಿಗೆ ಅವರಿಂದ ನೋವು ತಗೊಂಡು ಅಥವಾ ನೀವು ಮನಸ್ಸು ಹಾಳು ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಊಟ ಬಿಟ್ಕೊಂಡು ನಿಮ್ಮ ಲೈಫೇ ಹಾಳಾಗತ್ತೆ. ಏನೂ ಇಲ್ಲ. ಆಕ್ಚುಲಿ ನಾ ಹೇಳ್ತೀನಲ್ಲ, ಹೇಗಿದ್ರು ಸಮಯ ಹೋಗ್ತಾ ಇದೆ. ಆ ಸಮಯದೊಟ್ಟಿಗೆ ನೀವು ಹೇಗೆ ಬದುಕಬೇಕು ಕಲ್ತ್ಕೊಳ್ಳಿ. ಖುಷಿ, ನೆಮ್ಮದಿ, ನಗು ನೀವೇ ಹುಡ್ಕೋಬೇಕು. ಯಾರೋ ಅಂಗಡಿನಲ್ಲಿ ಸಿಗಲ್ಲ ಅದೆಲ್ಲೋ. ಖುಷಿ ನೆಮ್ಮದಿ ಎಲ್ಲೂ ಕೂಡ ವ್ಯಕ್ತಿಯಿಂದನೂ ಸಿಗೋದಲ್ಲ. ಆಕ್ಚುಲಿ ಆ ವ್ಯಕ್ತಿ ಮೇಲೆ ನಿಮ್ಮ ಮೂಡ್ನೇ ಹಾಳು ಮಾಡ್ಕೋತೀರಾ. ಜೊತೆಗಿರೋ ವ್ಯಕ್ತಿ ಸರಿ ಇಲ್ಲ ಅಂತ ನಿಮ್ಮ ಮೂಡ್ ಹಾಳು ಮಾಡ್ಕೊಂಡ್ರೆ ನಿಮ್ಮಂತ ದಡ್ರು ಯಾರಿಲ್ಲ. ಆಕ್ಚುಲಿ ನೀವು ಬುದ್ಧಿವಂತರು ತಾನೆ. ನಿಮ್ಮ ಲೈಫಲ್ಲಿ ಏನ್ ಬೇಕು ಏನ್ ಬೇಡ ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡಿ. ಸ್ವಲ್ಪ ಪೇನ್ ಆಗ್ಬಹುದು ಎಮೋಷನಲಿ ಅಟ್ಯಾಚ್ ಆಗಿರೋದ್ರಿಂದ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಖುಷಿ, ನಗು, ನೆಮ್ಮದಿ ನೀವು ಹುಡ್ಕೊಳ್ಳಿ. ಆ ವ್ಯಕ್ತಿ ಸರಿ ಇಲ್ವಾ ಅವ್ರನ್ನ ನೀವು ಇಗ್ನೋರ್ ಮಾಡಕ್ ಶುರು ಮಾಡಿ. ಬಟ್ ಹಂಗಂತ ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಕೆಲವು ಸಿಚುವೇಶನ್ ಬಿಡಕ್ಕೂ ಆಗ್ತಿರಲ್ಲ. ಜೊತೆಗೆ ಇದ್ಕೊಂಡು ನೀವು ನಿಮ್ ನೆಮ್ಮದಿ ಹುಡ್ಕೊಳ್ಳಿ, ಎಲ್ಲೇ ಖುಷಿ ಇದ್ಕೊಂಡೇನೆ. ಬಟ್ ಒಳ್ಳೆ ತನ್ನಲ್ಲಿ ಒಪ್ಪೋತರ, ಲೀಗಲ್ ಆಗಿ, ಆತ್ಮಸಾಕ್ಷಿ ಮೆಚ್ಚೋತರ. ಓಕೆ. ಸೆಕೆಂಡ್ ಪಾಯಿಂಟ್, ರಿಪ್ಲೈ ಲೇಟ್. ಅದಾದ್ಮೇಲೆ ರಿಪ್ಲೈ ಲೇಟ್ ಮಾಡ್ಬಿಟ್ಟು ಎಕ್ಸ್ಕ್ಯೂಸ್ ಕೇಳ್ತಿರ್ತಾರೆ ನೋಡಿ. ಇಂಟ್ರೆಸ್ಟ್ ಇರಲ್ಲ ರಿಪ್ಲೈ ಮಾಡಕ್ಕೆ. ಮಾತಾಡಕ್ಕೆ ಇಂಟ್ರೆಸ್ಟ್ ಇದ್ರೆ ತಾನೇ ರಿಪ್ಲೈ ಬರೋಕ್ ಸಾಧ್ಯ. ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಗೆ ರಿಪ್ಲೈ ಮಾಡಕ್ ಸಾಧ್ಯ ಅವರು? ಈಗ ಮಾತಾಡಬಾರ್ದು ಅಂತ ಅಂದಾಗ ಅವ್ರು ಏನೇ ಕೇಳಿದ್ರು ನೀವು ಆನ್ಸರ್ ಹೆಂಗ್ ಮಾಡ್ತೀರಿ? ಎಸಾನೋ. ಆಮೇಲೆ ಕಾರಣಗಳು, ಇಲ್ಲ ನಾನು ಹಂಗೆ ಬಿಸಿ ಇದ್ದೆ, ಇಲ್ಲ ಸಾರಿ ಹೆಂಗಾಗೋಯ್ತು ಹಿಂಗಾಯ್ತು. ನೋ, ನಾಟ್ ಲೈಕ್ ದಟ್. ಆ ಥರ ಅಲ್ವೇ ಅಲ್ಲ. ಆಕ್ಚುಲಿ ಇಂಟ್ರೆಸ್ಟ್ ಇದ್ದಾಗ ಎಲ್ಲಾನು ಮಾಡ್ಲಿಕ್ಕೆ ಸಾಧ್ಯ ಮನುಷ್ಯ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮಗೆ ಇಂಟ್ರೆಸ್ಟ್ ಇತ್ತು ಅಥವಾ ವ್ಯಕ್ತಿ ಮೀಟ್ ಮಾಡಬೇಕು, ಮಾತಾಡಲೇಬೇಕು ಅಂದಾಗ 300 ಕಿಲೋಮೀಟರ್ ಇದ್ರೂ ಕೂಡ ಅದು ಪಕ್ಕಕ್ಕೆ 30 ಕಿಲೋಮೀಟರ್ ಫೀಲ್ ಆಗುತ್ತೆ. ಓಕೆ. ಇಂಟ್ರೆಸ್ಟ್ ಇದ್ದಾಗ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಪಕ್ಕಕ್ಕೆ ಇರಲಿ, ತಿರುಗೂ ನೋಡಲ್ಲ. ಇಟ್ಸ್ ಓನ್ಲಿ ಡಿಪೆಂಡ್ ಅಪಾನ್ ಇಂಟ್ರೆಸ್ಟ್. ಓಕೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ರೆಸ್ಪೆಕ್ಟ್ ಕಡಿಮೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ರೆಸ್ಪೆಕ್ಟ್ ಕಡಿಮೆ ಮಾಡ್ತಾರೆ. ಪ್ರಾಬ್ಲಮ್ ಆಯ್ತು. ಆ ಪ್ರಾಬ್ಲಮ್ ಉದಾಹರಣೆಗೆ ನೆನ್ನೆ ತನಕ ನಿಮ್ಮ ಲೈಫಲ್ಲಿ ಬರೀ ಕಿತ್ತಾಟ ಆಗಿದೆ ಫ್ರೆಂಡ್ಶಿಪ್ ಅಲ್ಲಿ ಅಥವಾ ಜನಗಳ ಮಧ್ಯೆ ಅಂದ್ರೆ, ನೆನ್ನೆ ಬಂದ್ ಮಾಡಿ. ನೆಕ್ಸ್ಟ್ ನೀ ಹಿಂಗಿರ್ಬೇಕಪ್ಪ, ನಾನು ಹಿಂಗಿರ್ಬೇಕು. ಸಣ್ಣ ಸಣ್ಣ ವಿಚಾರಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ ಹಿಂಗಿರೋಣ ಅಂತ ಪ್ಲಾನ್ ಮಾಡ್ಕೊಳ್ಳಿ. ಅವಾಗ ಗೌರವ ಆಟೋಮೆಟಿಕ್ಲಿ ಬರುತ್ತೆ. ಎಷ್ಟೋ ಜನ ಗೌರವ ಕೊಡ್ತಾ ಇರಲ್ಲ. ಗೌರವ ಕೊಡ್ತೀರಾ ಅಂತ ಹೇಳಿದ್ರೆ ಗೊತ್ತಿದ್ಮೇಲೂ, ನಿಮ್ ಬಗ್ಗೆ ಗೊತ್ತಿದ್ಮೇಲೂ ಗೌರವ ಕೊಡ್ತಾ ಇಲ್ಲ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಈ ತರದ ವ್ಯಕ್ತಿಗಳಿದ್ದಾಗ ನೀವು ರಿಯಾಲಿಟಿಗೆ ಬನ್ನಿ, ಭ್ರಮೇಲಿ ಬೇಡ, ನಾನು ಹೇಳ್ತಾ ಇರೋದು. ಓಕೆ. ನೆಕ್ಸ್ಟ್ ಪಾಯಿಂಟ್, ನೀವು ಮಾತ್ರ ಎಫರ್ಟ್ ಹಾಕ್ಬೇಕು ಸಂಬಂಧ ಸರಿ ಹೋಗೋಕೆ ಅಥವಾ ಅವರಿಗೆ ಏನೋ ಪಡ್ಕೊಳ್ಳೋಕೆ ಅಥವಾ ಮಾತಾಡೋಕೆ, ಅವರನ್ನ ಉಳಿಸ್ಕೊಳ್ಳೋಕೆ. ಅದು ಹಂಗೆ ಆಗ್ತಿದ್ರೆ ಅವರನ್ನ ಇಗ್ನೋರ್ ಮಾಡಿ. ನೀವುನುವೆ ಸಂಬಂಧ ನಾಟ್ ಓನ್ಲಿ ಒನ್ ಪರ್ಸನ್, ಅದಕ್ಕೆ ಒಂಟಿತನ ಅಂತಾರೆ. ರಿಲೇಶನ್ಶಿಪ್ ಶುಡ್ ಬಿ ಬಿಟ್ವೀನ್ 2 persons, ಮೋರ್ ದೆನ್ 2 ಲೈಕ್ ಒಬ್ಬ ವ್ಯಕ್ತಿ ಇದ್ದಾಗ ಒಬ್ಬಂಟಿನೇ ಅನ್ಸ್ಕೊಳ್ಳೋದು. ಎಸಾನೋ. ಅಂಡ್ ನೀವು ಒಬ್ಬರೇ ಎಫರ್ಟ್ ಆಗ್ತಿದ್ರಿ ಅವ್ರನ್ನ ಉಳಿಸ್ಕೊಳ್ಳೋಕೆ, ಆ ಸಂಬಂಧ ಉಳಿಸ್ಕೊಳ್ಳೋಕೆ ನೀವು ಒಬ್ಬರೇ ಎಫರ್ಟ್ ಆಗ್ತಿರಂದ್ರೆ ಅಂತ ಸಂಬಂಧ ನಿಮಗೆ ಆಗ್ಬೇಕು. ಒಬ್ಬಂಟಿ ಆಗಿರಿ, ಖುಷಿಯಾಗಿರಿ. ನಾನು ಹಾಳು ಮಾಡ್ಕೊಳ್ಳಿಕ್ಕೆ ಹೇಳ್ತಿಲ್ಲ. ಕೆಲವರು ತುಂಬಾ ಈ ತರ ಇದ್ಕೊಂಡು ಡಿಪ್ರೆಷನ್ಗೆ ಹೊರಟೋಗ್ತಾರೆ, ಊಟ ಬಿಡ್ತಾರೆ. ನನ್ನ ಕೌನ್ಸಿಲಿಂಗ್ ಅಲ್ಲಿ ಬರ್ತಾರೆ ತುಂಬಾ ಜನ. ನಾನು ಹೇಳೋದು ಇಲ್ಲಿ, ಆ ನೋವು ನೀವು ಅನ್ಭವಿಸ್ತೀರಿ. ಹೊಟ್ಟೆ ಹಸಿವಾದ್ರೆ ನೀವೇ ಊಟ ಮಾಡ್ಬೇಕು. ಆ ನೋವು ನೀವೇ ಅನ್ಭವಿಸ್ಬೇಕಾರೆ ಖುಷಿನ ಕಾಣ್ಕೊಳ್ಳಿ. ಅವ್ರಿಗೋಸ್ಕರ ನೀವೇ ಯಾಕೆ ಹಾಳು ಮಾಡ್ಕೋತೀರಿ? ನನ್ನ ಪಾಯಿಂಟ್. ಐ ಥಿಂಕ್ ನಾನು ನೋಡಿ ಯೂಟ್ಯೂಬ್ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋ ಇಂಟೆನ್ಷನ್ ಒಂದೇ ಇರುತ್ತೆ. ನಾನು ಹೇಳಬೇಕು ಅಂದ್ರೆ, ಯಾವುದೋ ಫ್ಯಾಮಿಲಿ ಹಾಳು ಮಾಡಬೇಕು, ಅದರಿಂದ ನಮಗೂ ಏನೂ ಸಿಗಲ್ಲ. ಪ್ರತಿ ವಿಡಿಯೋದಲ್ಲಿ ಒಂದೇನೋ ಒಂದು ಇಂಟೆನ್ಷನ್ ಇಟ್ಕೊಂಡು, ಅರ್ಥ ಆಗ್ಲಿ, ಒಳ್ಳೇದಾಗ್ಲಿ, ಕೆಟ್ಟ ತಿಳ್ಕೊಂಡ್ರೆ ಅದು ನಿಮ್ಗೆ ಬಿಟ್ಟಿರೋ ವಿಚಾರ. ಕೆಲವರು ಯಾರೋ ಆಧ್ಯಾತ್ಮಿಕದ ಬಗ್ಗೆ ನೀವು ಉಪದೇಶ ಮಾಡು ಅಂತ ಹೇಳ್ತಾರೆ. ನಾನು ಆಧ್ಯಾತ್ಮಿಕ ಗುರು ಅಲ್ಲ. ಆಕ್ಚುಲಿ ನನಗೆ ಈ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ನನಗೆ ಗೊತ್ತಿರೋ ತಿಳುವಳಿಕೆ ಅಂಡ್ ಜನಗಳಿಗೆಲ್ಲೋ ಬೇಕು ಕೊಡ್ತಾ ಇದ್ದೀನಿ.
ಯಾರು ನಂಗೆ ಸಜೆಸ್ಟ್ ಮಾಡ್ತಿದ್ದೀರೋ ಆಧ್ಯಾತ್ಮಿಕದ ಮಾತಾಡಿ ಅಂತ, ಆ ಕೆಲಸ ನೀವು ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿ ಆ ಥಾಟ್ ಬಂದಿದ್ದು ತಾನೆ, ನೀವು ಸ್ಟಾರ್ಟ್ ಮಾಡಿ. ನನಗೆ ಈ ಥಾಟ್ ಬಂದಿದ್ದು, ಎಷ್ಟೋ ಜನ ಡಿಪ್ರೆಷನ್, ಲವ್, ಕೊರಗು, ಸಣ್ಣ ಸಣ್ಣ ವಿಚಾರಗಳಿಗೆ ಲೈಫ್ ಹಾಳು ಮಾಡ್ಕೋತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋಗಳನ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಒಳ್ಳೆ ರೀತಿನಲ್ಲಿ ಒಳ್ಳೇದಾಗಬೇಕು ಅಂತ. ಎಷ್ಟೋ ನನ್ನ ಕೌನ್ಸಿಲಿಂಗಲ್ಲಿ ಒಳ್ಳೇದು ಮಾಡಿದ್ದೀನಿ. ಓಕೆ, ಸೊ ಅದಕ್ಕೋಸ್ಕರ. ಆ್ಯಂಡ್ ಏನು ಅನಿಸ್ತು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್, ಬಾಯ್.